ಮತ್ತು ನಿಮ್ಮದಿದ್ದು ನಡೆಯೋದಿಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಇವತ್ತು ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಸ್ಟ್ಯಾಲಿನ್ ಮನೆಗೆ ಹೋಗಿದ್ದಾರೆ ತುಷ್ಟೀಕರಣದ ರಾಜಕಾರಣದಿಂದ. ಕಾಂಗ್ರೆಸ್ಸು ಇವತ್ತು ಅಸ್ಸಾಂದಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. 18 ಜನ ಶಾಸಕರಿದ್ದರೆ 17 ಜನ ಮುಸಲ್ಮಾನರು. ಇದು ನಿಮ್ಮ ಪರಿಣಾಮ ಅದು. ಅದರಲ್ಲಿಯೂ ನಿಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ಅಷ್ಟು ದೊಡ್ಡ ರಾಜ್ಯದಲ್ಲಿ 18 ಸೀಟು, ಅದರಲ್ಲಿ 17 ಜನ ಮುಸಲ್ಮಾನರು. ಮುಸ್ಲಿಂ ಲೀಗ್ ಜೊತೆಗೆ ನಿಮ್ಮದು ಕೇರಳದಲ್ಲಿ ಒಪ್ಪಂದ. ಮುಸ್ಲಿಂ ಲೀಗ್ ಯಾರು? ದೇಶವನ್ನು ವಿಭಜನೆ ಮಾಡಲಿಕ್ಕೆ ಮೊದಲು ಕರೆ ಕೊಟ್ಟಂಥವ್ರು ಮುಸ್ಲಿಂ ಲೀಗ್. 1940ನೇ ಇಸ್ವಿಯ ನಂತರ 1940ನೇ ಇಸ್ವಿಯ ನಂತರ ಏನು 47ರ ಸ್ವತಂತ್ರ ಬಂದಾಗ ತೀವ್ರವಾದಂಥ ಒಂದು 7-8 ವರ್ಷಗಳ ಕಾಲ ಏನು ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಆಂದೋಲನ ನಡೀತು. ಆ ಆಂದೋಲನದ ಮುಖ್ಯ ರಿವಾರಿ ಮುಸ್ಲಿಂ ಲೀಗ್, ಮತಾಂಧ ಮುಸ್ಲಿಂ ಲೀಗ್. ಆ ಮತಾಂಧ ಮುಸ್ಲಿಂ ಲೀಗ್ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ನೀವು ಹಿಜಾಬನ್ನು ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಾಳೆ ಮಕ್ಕಳು ನಾವು ಒಂದು ಕೇಸರಿ ಪಟ್ಟ ಹಾಕೊಂಡ್ಬರ್ತೀನಿ ತೆಗಿಲಿಕ್ಕೆ ನಿಮಗೇನು ಅಧಿಕಾರ ಇದೆರಿ? ಇದರ ಜೊತೆಗೆ ಹೈಕೋರ್ಟ್ನಲ್ಲಿ ಹಿಜಾಬ್ ನಿಷೇಧವನ್ನು ಎತ್ತಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಫರ್ದರ್ ಅದರದ್ದು ಒಂದು ಜಡ್ಜ್ಮೆಂಟು 2 ಬೆಂಚ್ ಜಡ್ಜಸ್ದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದು ಲಾರ್ಜರ್ ಬೆಂಚ್ಗೆ ಹೋಗ್ಬೇಕು. ಅಂದರೆ ಆಸ್ ಆನ್ ಡೇಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಈಸ್ ಇನ್ ಫೋರ್ಸ್. ಹೂ ಆರ್ ಯು ಟು ಡೂ ಆಲ್ ದೋಸ್ ಥಿಂಗ್ಸ್ ಮಿಸ್ಟರ್ ಸಿದ್ದರಾಮಯ್ಯ? ಹಾಗಾಗಿ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ಮುಂದೆ ನಾವು ಆದಷ್ಟು ಶೀಘ್ರದಲ್ಲಿಯೇ ಸ್ಕೂಲು ಕಾಲೇಜುಗಳು ಪುನರಾರಂಭದ ಹೊತ್ತಿಗೆ ನಾವು ಇದರ ವಿರುದ್ಧವಾದಂಥ ತೀವ್ರ ಆಂದೋಲನ ಧರಿಸಿ ಎಲ್ಲರೂ ಕೇಸರಿ ಧರಿಸುವಂಥ ಆಂದೋಲನದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ. ಮತ್ತು ನಿಮ್ಮದಿದ್ದು ನಡೆಯೋದಿಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಇವತ್ತು ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಸ್ಟ್ಯಾಲಿನ್ ಮನೆಗೆ ಹೋಗಿದ್ದಾರೆ ತುಷ್ಟೀಕರಣದ ರಾಜಕಾರಣದಿಂದ. ಕಾಂಗ್ರೆಸ್ಸು ಇವತ್ತು ಅಸ್ಸಾಂದಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. 18 ಜನ ಶಾಸಕರಿದ್ದರೆ 17 ಜನ ಮುಸಲ್ಮಾನರು. ಇದು ನಿಮ್ಮ ಪರಿಣಾಮ ಅದು. ಅದರಲ್ಲಿಯೂ ನಿಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ಅಷ್ಟು ದೊಡ್ಡ ರಾಜ್ಯದಲ್ಲಿ 18 ಸೀಟು, ಅದರಲ್ಲಿ 17 ಜನ ಮುಸಲ್ಮಾನರು. ಮುಸ್ಲಿಂ ಲೀಗ್ ಜೊತೆಗೆ ನಿಮ್ಮದು ಕೇರಳದಲ್ಲಿ ಒಪ್ಪಂದ. ಮುಸ್ಲಿಂ ಲೀಗ್ ಯಾರು? ದೇಶವನ್ನು ವಿಭಜನೆ ಮಾಡಲಿಕ್ಕೆ ಮೊದಲು ಕರೆ ಕೊಟ್ಟಂಥವ್ರು ಮುಸ್ಲಿಂ ಲೀಗ್. 1940ನೇ ಇಸ್ವಿಯ ನಂತರ 1940ನೇ ಇಸ್ವಿಯ ನಂತರ ಏನು 47ರ ಸ್ವತಂತ್ರ ಬಂದಾಗ ತೀವ್ರವಾದಂಥ ಒಂದು 7-8 ವರ್ಷಗಳ ಕಾಲ ಏನು ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಆಂದೋಲನ ನಡೀತು.